ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ ರೀ. ನಾ ಇವತ್ತು ಕ್ಯಾರೆಟ್ ಹಲ್ವಾ ಮಾಡತ್ತೀನಿ ರೀ. ಕ್ಯಾರೆಟ್ ಹಲ್ವಾ ಅಂದರೆ ಯಾರಿಗೆ ಇಷ್ಟ ಇಲ್ರಿ? ಎಲ್ಲರಿಗೂ ಇಷ್ಟ ಐತ್ರಿ. ಬರ್ರಿ ಹೆಂಗೆ ಮಾಡೋದಂತ ನೋಡೋಣ್ರಿ. ಮೊದಲ ಗಜ್ರಿ ತೊಗೊಂಡು ಸ್ವಚ್ಛಗೆ ತೊಳಿರಿ. ತೊಳೆದ ಮೇಲಿನ ಸಿಪ್ಪೆ ಎಲ್ಲ ತೆಗಿಬೇಕ್ರಿ. ತೆಗೆದ್ಕಾರ ಎಲ್ಲ ಗಜ್ರಿನೂ ಹೆರ್ಮನ್ಯಾಗ ತೆರ್ಕೋರಿ. ಯಾರ್ಯಾರು ನನ್ನ ವಿಡಿಯೋ ನೋಡಾತಿರ್ಲ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೋರಿ. ನಾ ಹಾಕುವಂಥ ಎಲ್ಲ ವಿಡಿಯೋಗಳು ಪೈಲ ನಿಮ್ಗೆ ಬರ್ತಾವ್ರಿ. ಒಂದು ಕಡಾನ್ಗಿ ತೊಗೊಂಡ್ರಿ, 2 ಚಮಚೆ ತುಪ್ಪ ತೊಗೊಂಡೇನ್ರಿ. ಗೋಡಂಬಿ ಮತ್ತು ದ್ರಾಕ್ಷಿನ ಸಣ್ಣ ಉರಿದಾಗ ಹುರ್ಕೊರತ್ತೇನ್ರಿ. ಗೋಡಂಬಿನ ಸ್ವಲ್ಪ ಮುರ್ಕೊಂಡು ಹಾಕೊಂಡೇನ್ರಿ. ಸಣ್ಣ ಉರಿದಾಗ ಹುರ್ಕೋಬೇಕ್ರಿ. ಕಲರ್ ಚೇಂಜ್ ಆಗೋ ತನಕನೂ ಹುರಿತಾನೆ ಇರ್ಬೇಕ್ರಿ. ನೋಡ್ರಿ ದ್ರಾಕ್ಷಿ ಅದು ಹೆಂಗೆ ಉಬ್ಬಾಕತ್ತಾವು. ಹಿಂಗೆ ಹುರಿರಿ. ಕಲರ್ ಚೇಂಜ್ ಆಗತೈತೆ ನೋಡ್ರಿ. ಈಗ ಬಟ್ಟಲ್ದಾಗ ತೆಗೆದು ಸೈಡ್ ಇಟ್ಕೊಳೋರಿ. ಅರ್ಧ ಕಡಾನ್ಗ್ಯಾಗ 1 ಚಮಚೆ ತುಪ್ಪ ತೊಗೊಂಡೇನ್ರಿ. ಕೆಲವೊಬ್ರು ತುಪ್ಪ ತಿನ್ನಕ್ಕೆ ಇಷ್ಟಪಡೋದಿಲ್ರಿ. ಅಂಥವ್ರಿಗೆ ಹಿಂಗೆ ಮಾಡಿಕೊಟ್ರೆ ನಡಿತೈತ್ರಿ. ಅವಾಗ ತೆರ್ಕೊಂಡು ಇಟ್ಕೊಂಡಿದ್ದು ಅಲ್ರಿ, ಅದ ಗಜ್ರಿನ ಈಗ ಹುರ್ಕೋಬೇಕ್ರಿ. ಸಣ್ಣ ಉರಿನೂ ಅಲ್ಲ ಮತ್ತು ಹೆಚ್ಚು ಉರಿನೂ ಅಲ್ಲ, ಮೀಡಿಯಮ್ ಉರಿದಾಗ ಹುರಿಬೇಕ್ರಿ. ತುಪ್ಪ ಎಲ್ಲನೂ ಹಿರ್ಕೋತಕನೂ ಹುರ್ಕೊತ ಇರ್ಬೇಕ್ರಿ. ಕ್ಯಾರೆಟ್ದಾಗ ಭಾಳ ವಿಟಮಿನ್ಸ್ ಅದಾವ್ರಿ. ಗರ್ಭಿಣಿಯರಿಗೆ ಭಾಳ ಒಳ್ಳೇದೈತ್ರಿ. ಈಗ ನಾ 2 ಬಟ್ಲ ಹಾಲು ಹಾಕೋರತ್ತೀನಿ ರೀ. ಹಾಲು ನೋಡ್ಕೊಂಡು ಹಾಕೋರಿ ನೀವು. ಎಲ್ಲನೂ ಮಿಕ್ಸ್ ಮಾಡ್ಕೋರಿ. 15 ನಿಮಿಷ ಚಲೋ ತಮಗೆ ಕುದಿಸ್ಕೋಬೇಕ್ರಿ. ಹಾಲೆಲ್ಲ ಹಿರ್ಕೋತಕನೂ ಕುದಿಸ್ಕೋರಿ. ಈಗ ಕುದ್ದೈತೆ ನೋಡ್ರಿ. ಇದಕ್ಕೆ ನಾ 1 ಒಟ್ಕ ಸಕ್ಕರೆ ಹಾಕೋರತ್ತೇನೆ ರೀ. ನಿಮ್ಮ ಮನೆಯಾಗ ಸಕ್ಕರೆ ತಿನ್ನೋರಿದ್ರೆ ನೀವು ಇನ್ನೂ ಜಾಸ್ತಿ ಹಾಕೊಂಡ್ರೂ ನಡಿತೈತ್ರಿ. ನಾ ಈಗ 1 ಒಟ್ಕ ಅಷ್ಟೇ ಹಾಕೋರತ್ತೇನೆ ರೀ. ಸಕ್ಕರೆನ ಸ್ವಲ್ಪ ನೀವು ನೋಡ್ಕೊಂಡು ಹಾಕೋರಿ. 1 ಏಲಕ್ಕಿನ ಜಜ್ಕೊಂಡು ಹಾಕತ್ತೇನೆ ರೀ. ನಾ ದ್ರಾಕ್ಷಿ ಮತ್ತು ಗೋಡಂಬಿನ ಹುರಿದಿದ್ವು ಅಲ್ರಿ, ಅವನ್ನೆಲ್ಲ ಹಾಕತ್ತೇನೆ ರೀ. ಎಲ್ಲನೂ ಮಿಕ್ಸ್ ಮಾಡಿರಿ. 1 5 ನಿಮಿಷ ಕುದಿಯಾಕೆ ಬಿಡ್ಬೇಕ್ರಿ. ಈಗೆಲ್ಲನೂ ಸರಿಯಾಗಿ ಕುದ್ದೈತ್ರಿ. ಇದಕ್ಕೆ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕೋರತ್ತೀನಿ ರೀ. ಬೇಕಾದ್ರೆ ಹಾಕೋರಿ, ಇಲ್ಲಾಂದ್ರೆ ನಡಿತೈತ್ರಿ. ಕ್ಯಾರೆಟ್ ಹಲ್ವಾ ತಯಾರಾಗೈತೆ ನೋಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೆಂಗಾಗಿತ್ತಂತ ಕಮೆಂಟ್ ಮಾಡಿರಿ.